ನಮಸ್ಕಾರ ಸ್ನೇಹಿತರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಾರಾಡುವ ವಿಮಾನದ ಬಗ್ಗೆ ಗೊತ್ತಾ? ಈ ಏರ್ ಫೋರ್ಸ್ 1 ವಿಮಾನದೊಳಗೆ ಏನೇನಿದೆ? ಇದನ್ನ ಹಾರಾಡುವ ವೈಟ್ ಹೌಸ್ ಅಂತ ಕರೆಯೋದು ಯಾಕೆ? ಇದರಲ್ಲಿರುವ ಫ್ರಿಡ್ಜ್ ಬೆಲೆ ಎಷ್ಟು ಕೋಟಿ ಗೊತ್ತಾ? ಇದರ 1 ನಿಮಿಷದ ಹಾರಾಟಕ್ಕೆ ಆಗುವ ಖರ್ಚು ಎಷ್ಟು? ಎಲ್ಲವನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಹಾರುವ ವೈಟ್ ಹೌಸ್ ಟ್ರಂಪ್ ವಿಮಾನ ಬೋಯಿಂಗ್ 747-200B. ಇದು ವಿಶ್ವದ ಶಕ್ತಿಶಾಲಿ ದೇಶ ಅಮೆರಿಕ ಅಧ್ಯಕ್ಷರು ಪ್ರಯಾಣಿಸುವ ವಿಮಾನ. ಇದನ್ನ ಹಾರಾಡುವ ವೈಟ್ ಹೌಸ್, ಹಾರಾಡುವ ವಾಷಿಂಗ್ಟನ್ ಅಂತೆಲ್ಲ ಕರೆಯಲಾಗುತ್ತೆ. ಬೋಯಿಂಗ್ ಸಂಸ್ಥೆ ಇದನ್ನ ನಿರ್ಮಿಸಿದ್ದು ಅಮೆರಿಕ ಮಿಲಿಟರಿ ಹೆಂಗ್ ಬೇಕೋ ಹಂಗೆ ಮಾಡಿಫೈ ಮಾಡಿಕೊಂಡಿದೆ. 1945ರಲ್ಲಿ ಮೊದಲ ಬಾರಿಗೆ ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್ ಇದನ್ನ ಬಳಸಿದ್ರು. ಆಗ ಇದರ ಹೆಸರು ಸೇಕ್ರೆಡ್ ಕೌ ಅಂತ ಇತ್ತು. ಆದರೆ ನಂತರದಲ್ಲಿ ಅಧ್ಯಕ್ಷರಾದ ಐಸೆನ್ ಹೋವರ್ ಅವಧಿಯಲ್ಲಿ ಏರ್ ಫೋರ್ಸ್ 1 ಅಂತ ಬದಲಿಸಲಾಯಿತು. ವಿಮಾನ ಬರೋಬ್ಬರಿ 231 ಅಡಿ 10 ಇಂಚು ಉದ್ದವಿದ್ದು 195 ಅಡಿ ಉದ್ದದ ರೆಕ್ಕೆಗಳಿವೆ. ಇನ್ನು ವಿಮಾನದ ಒಳಗೆ 4000 ಅಡಿಗಳಷ್ಟು ಜಾಗವಿದೆ. ಒಂದು ಸಲ ಇಂಧನ ತುಂಬಿಸಿ ಟೇಕ್ ಆಫ್ ಆದ್ರೆ ನಿರಂತರವಾಗಿ 12,550 ಕಿಲೋಮೀಟರ್ ವರೆಗೆ ಹಾರಬಲ್ಲದು. ಗಂಟೆಗೆ 1013 ಕಿಲೋಮೀಟರ್ ವೇಗದಲ್ಲಿ ಮತ್ತು 45,000 ಅಡಿ ಎತ್ತರದಲ್ಲಿ ಹಾರುತ್ತೆ ಈ ವಿಮಾನ. ಟ್ರಂಪ್ಗಿದೆ ಐಷಾರಾಮಿ ಏರಿಯಾ. ವಿಮಾನದಲ್ಲಿ ಟ್ರಂಪ್ಗೆ ಅಂತ ಸಪರೇಟ್ ಏರಿಯಾ ಮೀಸಲಿದೆ. ಅಲ್ಲಿ ಟ್ರಂಪ್ ಮನೆಯಲ್ಲಿ ಇದ್ದಂತೆಯೇ ಆರಾಮವಾಗಿ ಇರಬಹುದು. ಇಲ್ಲಿ ಐಷಾರಾಮಿ ಬೆಡ್ರೂಮ್ ಕೂಡ ಇದೆ. ಟ್ರಂಪ್ಗೆ ಬೇಕಾಗುವ ಸಣ್ಣ ಸಣ್ಣ ವಸ್ತುಗಳು ಕೂಡ ವಿಮಾನದಲ್ಲಿ ಇರುತ್ತೆ. ಇನ್ನು ಟ್ರಂಪ್ಗೆ ಅಂತ ಸಪರೇಟ್ ಡ್ರೆಸ್ಸಿಂಗ್ ರೂಮ್ ಕೂಡ ಇದೆ. ಆರಾಮದಾಯಕ ಪ್ರಯಾಣಕ್ಕೆ ಲಕ್ಸುರಿ ಲೆದರ್ ಸೋಫಾಗಳು ಕೂಡ ಇವೆ. ಇನ್ನು ವಿಮಾನದಲ್ಲಿ ಟ್ರಂಪ್ಗೆ ಅಂತಲೇ ಒಂದು ಸಪರೇಟ್ ಆಫೀಸ್ ಇದ್ದು ಇಲ್ಲಿ ಅಧಿಕಾರಿಗಳ ಜೊತೆ ಟ್ರಂಪ್ ಎಮರ್ಜೆನ್ಸಿ ಮೀಟಿಂಗ್ ಗಳನ್ನ ಮಾಡ್ತಾರೆ. ಕಾನ್ಫರೆನ್ಸ್ ಹಾಲ್ ಕೂಡ ಇದ್ದು ಅಲ್ಲಿಂದ ಪ್ರಪಂಚದ ಯಾವುದೇ ಮೂಲೆಯನ್ನ ಸಂಪರ್ಕಿಸಬಹುದು. ಯಾರ ಜೊತೆ ಬೇಕಿದ್ರೂ ಕಾನ್ಫರೆನ್ಸ್ ಮೂಲಕ ಮಾತಾಡಬಹುದು. ಮನೋರಂಜನೆಗಾಗಿ ಇಡೀ ವಿಮಾನದಲ್ಲಿ 2 HD ಟಿವಿಗಳಿವೆ. ಇಡೀ ವಿಶ್ವದ ಯಾವುದೇ ಚಾನೆಲ್ ಬೇಕಿದ್ರೂ ಅಲ್ಲಿ ನೋಡಬಹುದು. ವಿಮಾನದಲ್ಲಿ 7 ಬಾತ್ರೂಮ್ಗಳು. ಏರ್ ಫೋರ್ಸ್ 1 ವಿಮಾನದಲ್ಲಿ ಅಷ್ಟೂ ಜನ ಸಿಬ್ಬಂದಿಗೆ ಬಾತ್ರೂಮ್ ವ್ಯವಸ್ಥೆ ಕೂಡ ಇದೆ. ಒಟ್ಟು 7 ಬಾತ್ರೂಮ್ಗಳಿದ್ದು ಎಲ್ಲದರಲ್ಲೂ ಟಾಯ್ಲೆಟ್ಗಳಿವೆ. ಇವುಗಳ ಪೈಕಿ ಒಂದು ಡೊನಾಲ್ಡ್ ಟ್ರಂಪ್ ಏರಿಯಾದಲ್ಲಿದ್ದು ಅದರಲ್ಲಿ ಶವರ್ ವ್ಯವಸ್ಥೆ ಕೂಡ ಇದೆ. ವಿಮಾನದಲ್ಲಿ ನೀರಿನ ಟ್ಯಾಂಕ್ ಕೂಡ ಇದ್ದು 10 ರಿಂದ 12 ಸಾವಿರ ಲೀಟರ್ ನೀರು ಹಿಡಿಯುತ್ತೆ. 100 ಜನರಿಗೆ ಮಾಡಬಹುದು ಅಡುಗೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಬೇರೆ ದೇಶಗಳಿಗೆ ಹೋಗುವಾಗ ಗಂಟೆಗಟ್ಟಲೆ ಪ್ರಯಾಣ ಮಾಡಬೇಕಾಗುತ್ತೆ. ಆಗ ಟ್ರಂಪ್ ಸೇರಿದಂತೆ ಅಲ್ಲಿರೋ ಎಲ್ಲಾ ಅಧಿಕಾರಿಗಳು ಸಿಬ್ಬಂದಿಗೆ ಊಟ ಬೇಕಾಗುತ್ತೆ. ಹೀಗಾಗಿ ವಿಮಾನದಲ್ಲಿ ಕಿಚನ್ ಸೆಟಪ್ ಕೂಡ ಇದೆ. ಇದನ್ನ ಒಂದು ಸಲಕ್ಕೆ 100 ಜನರಿಗೆ ಅಡುಗೆ ಮಾಡಲು ಸಾಧ್ಯವಾಗುವಂತೆ ರೆಡಿ ಮಾಡಲಾಗಿದೆ. ಅಡುಗೆಗೆ ಬೇಕಾದ ಎಲ್ಲಾ ವಸ್ತುಗಳು ಕೂಡ ಇಲ್ಲಿರುತ್ತೆ. ಟ್ರಂಪ್ ಆಗಲಿ ಅಧಿಕಾರಿಗಳಾಗಲಿ ಯಾವುದೇ ಡಿಶ್ ತಿನ್ಬೇಕಂತ ಆಸೆ ಪಟ್ರು ಕೆಲವೇ ಹೊತ್ತಲ್ಲಿ ರೆಡಿ ಆಗುತ್ತೆ. ಇದಲ್ಲದೆ 2000 ಊಟದ ಪ್ಯಾಕೆಟ್ ಗಳನ್ನ ಕೂಡ ಎಮರ್ಜೆನ್ಸಿಗೆ ಅಂತ ಇಟ್ಟಿರ್ತಾರೆ. ಇನ್ನು ಒಂದು ಸಲಕ್ಕೆ 100 ಜನ ಕೂತು ಊಟ ಮಾಡುವಷ್ಟು ದೊಡ್ಡ ಡೈನಿಂಗ್ ಹಾಲ್ ಕೂಡ ಇದೆ. ಈ ವಿಮಾನದಲ್ಲಿ 2 ದುಬಾರಿ ಫ್ರಿಡ್ಜ್ಗಳು ಕೂಡ ಇವೆ. ಈ ಫ್ರಿಡ್ಜ್ ಬೆಲೆ ಒಂದಕ್ಕೆ 108 ಕೋಟಿ ರೂಪಾಯಿಯಷ್ಟು ಇದೆ. ಇನ್ನು ಪ್ಯಾಸೆಂಜರ್ ವಿಮಾನಗಳಂತೆ ಈ ವಿಮಾನದಲ್ಲಿ ಎಣ್ಣೆ ಸಿಗಲ್ಲ. ಅಗತ್ಯ ಬಿದ್ದರೆ ವಿಮಾನವೇ ಆಸ್ಪತ್ರೆ. ಹೌದು, ಟ್ರಂಪ್ ವಿಮಾನದಲ್ಲಿ ಮೆಡಿಕಲ್ ರೂಮ್ ಕೂಡ ಇದೆ. ಇಲ್ಲಿ ಏನೇ ಆರೋಗ್ಯ ಸಮಸ್ಯೆ ಆದರೂ ಎದುರಿಸಲು ಅಗತ್ಯವಾದ ಎಲ್ಲಾ ವ್ಯವಸ್ಥೆ ಇರುತ್ತೆ. ಅಗತ್ಯ ಬಿದ್ದಾಗ ವಿಮಾನವೇ ಆಪರೇಷನ್ ಥಿಯೇಟರ್ ಆಗುತ್ತೆ. ಟ್ರಂಪ್ಗೆ ಟ್ರೀಟ್ಮೆಂಟ್ ಕೊಡಲು ವೈದ್ಯರ ಒಂದು ತಂಡವೇ ಇರುತ್ತೆ. ವೈದ್ಯಕೀಯ ಉಪಕರಣಗಳ ಜೊತೆಗೆ ಮೆಡಿಸಿನ್ ಕೂಡ ಇರುತ್ತೆ. ಟ್ರಂಪ್ಗೆ ರಕ್ಷಣೆ ಹೇಗಿರುತ್ತೆ? ಏರ್ ಫೋರ್ಸ್ 1 ವಿಮಾನವನ್ನ ಯುದ್ಧ ವಿಮಾನದ ರೀತಿಯಲ್ಲೇ ರೆಡಿ ಮಾಡಲಾಗಿದೆ. ವಿಮಾನದಲ್ಲಿ ಯಾವುದೇ ಅಪಾಯವನ್ನ ಮೊದಲೇ ಪತ್ತೆ ಮಾಡುವ ವ್ಯವಸ್ಥೆ ಇದೆ. ಯಾವುದೇ ಮಿಸೈಲ್ ದಾಳಿಗೂ ವಿಮಾನ ಜಗ್ಗೋದಿಲ್ಲ. ಕಿಟಕಿ ಗಾಜುಗಳು ಕೂಡ ಬುಲೆಟ್ ಪ್ರೂಫ್ ಗಾಜುಗಳನ್ನ ಹೊಂದಿದೆ. ಕಾಕ್ಪಿಟ್ ನಲ್ಲಿ ಪೈಲಟ್ಗಳ ಜೊತೆಗೆ ಇಂಜಿನಿಯರ್ ಮತ್ತು ನೇವಿಗೇಟರ್ಗಳು ಯಾವಾಗಲೂ ಇರ್ತಾರೆ. ಇನ್ನೊಂದು ವಿಷಯ ಅಂದ್ರೆ ಬೇರೆ ದೇಶಗಳಿಗೆ ಹೋದಾಗ ಲ್ಯಾಂಡ್ ಆದ್ಮೇಲೂ ವಿಮಾನದ ಇಂಜಿನ್ ಆಫ್ ಮಾಡಲ್ಲ. ಯಾವಾಗಲೂ ಹಾರಲು ರೆಡಿಯಾಗಿ ನಿಂತಿರುತ್ತೆ. ಟ್ರಂಪ್ ಹೋದ ದೇಶದಲ್ಲಿ ಏನಾದ್ರೂ ಆದ್ರೆ ಕೂಡಲೇ ಅವರನ್ನ ಹೊತ್ತು ಕೆಲವೇ ನಿಮಿಷಗಳಲ್ಲಿ ಇದು 1000 ಅಡಿ ಎತ್ತರಕ್ಕೆ ಹಾರಿಬಿಡುತ್ತೆ. ತುರ್ತು ಪರಿಸ್ಥಿತಿಯಲ್ಲಿ ಇದೇ ವಾರ್ ರೂಮ್. ತುರ್ತು ಪರಿಸ್ಥಿತಿಗಳಲ್ಲಿ ಇದು ವಾರ್ ರೂಮ್ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಇಲ್ಲಿಂದಲೇ ಎಲ್ಲಾ ಅಧಿಕಾರಿಗಳಿಗೆ, ಸೇನೆಗಳಿಗೆ ಟ್ರಂಪ್ ಕಮಾಂಡ್ ಮಾಡಲು ಸಾಧ್ಯವಿದೆ. ಜೊತೆಗೆ ಟ್ರಂಪ್ ಬಳಿ ಯಾವಾಗಲೂ ಒಂದು ಲೆದರ್ ಬ್ಯಾಗ್ ಇರುತ್ತೆ. ಅದರೊಳಗೆ ಅಣುಬಾಂಬಿನ ಬಟನ್ ಇರುತ್ತೆ. ಅದನ್ನ ವಿಮಾನದಲ್ಲೇ ಕುಳಿತು ಒತ್ತಿ ಪರಮಾಣು ದಾಳಿ ನಡೆಸಲು ಸಾಧ್ಯವಿದೆ. ವಿಮಾನ ಹಾರಾಟಕ್ಕೆ ಕೋಟಿ ಖರ್ಚು.
ಟ್ರಂಪ್ ಹಾರುವ ಕೋಟೆಯ ಪ್ರಯಾಣಕ್ಕೆ ಖರ್ಚು ಕೂಡ ಅಷ್ಟೇ ಇದೆ. ವಿಮಾನ ಹಾರಲು 1 ನಿಮಿಷಕ್ಕೆ $3,433 ಖರ್ಚಾಗುತ್ತೆ. ಅಂದ್ರೆ ರೂಪಾಯಿ ಲೆಕ್ಕದಲ್ಲಿ 3,10,000 ರೂಪಾಯಿ ಖರ್ಚಾಗುತ್ತೆ. ಅದೇ 1 ಗಂಟೆಗೆ $2,06,00,000 ಅಂದ್ರೆ $1,85,00,000 ರೂಪಾಯಿ ದುಡ್ಡು ಬೇಕಾಗುತ್ತೆ. ವಿಮಾನದಲ್ಲಿ ಯಾರೆಲ್ಲ ಇರ್ತಾರೆ? ಏರ್ ಫೋರ್ಸ್ 1 ವಿಮಾನವನ್ನ ಜಂಬೋ ಜೆಟ್ ಅಂತಲೂ ಕರೆಯಲಾಗುತ್ತೆ. ಇದರಲ್ಲಿ ಟ್ರಂಪ್ ಜೊತೆಗೆ ಕೆಲವು ಅಧಿಕಾರಿಗಳು ಮತ್ತು ವಿಮಾನದ ಸಿಬ್ಬಂದಿ ಇರ್ತಾರೆ. ಅಂದ್ರೆ ಟ್ರಂಪ್ ಜೊತೆಗೆ 70 ಮಂದಿ ಅಧಿಕಾರಿಗಳು ಮತ್ತು 26 ಮಂದಿ ವಿಮಾನ ಸಿಬ್ಬಂದಿ ಒಂದು ಸಲಕ್ಕೆ ಪ್ರಯಾಣ ಮಾಡ್ತಾರೆ. ಜೊತೆಗೆ ವಿಮಾನದಲ್ಲಿ ಪತ್ರಕರ್ತರು, ಸೆಕ್ಯೂರಿಟಿ ಸಿಬ್ಬಂದಿಗೂ ಸಪರೇಟ್ ಜಾಗವಿದೆ. ಸ್ನೇಹಿತರೆ, ಇದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಾರಾಡುವ ವಿಮಾನದ ಬಗ್ಗೆ ಒಂದಷ್ಟು ಮಾಹಿತಿ ಕೊಡುವ ಪ್ರಯತ್ನ. ಟ್ರಂಪ್ ವಿಮಾನ ನೋಡಿದ ಮೇಲೆ ನಿಮಗೆ ಏನ್ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಧನ್ಯವಾದ.